ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೇ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮೆಯಲ್ಲಿ ವಿಷ್ಣು ಸಮಾಗಮವೆಂಬ 8ನೇ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೇಳುತ್ತಾನೆ, ಸ್ವಾಮಿನ್, ಪವಿತ್ರವಾದ ಧರ್ಮಾರಣ್ಯದ ಕಥೆಯನ್ನು ಕೇಳಿ ನನಗೆ ಇನ್ನೂ ತೃಪ್ತಿಯಾಗಲಿಲ್ಲ. ನೀನು ಹೇಳಿದ ಹಾಗೆಲ್ಲ ನನ್ನ ಮನಸ್ಸು ಉತ್ಸಾಹಗೊಳ್ಳುತ್ತಲೇ ಇರುವುದು. ಮುಂದೇನಾಯಿತು? ನನಗೆ ಕೇಳಲು ಬಹಳ ಕುತೂಹಲ ಉಂಟಾಗಿದೆ. ವ್ಯಾಸನು ಹೇಳುತ್ತಾನೆ, ಯುಧಿಷ್ಠಿರ, ಸ್ಕಾಂದಪುರ ಇರುವಂತೆ ಶಿವನು ಸ್ಕಂದನಿಗೆ ಹೇಳಿದುದು ಸಕಲ ತೀರ್ಥಗಳ ಫಲವನ್ನು ಕೊಡುವುದು, ಸಮಸ್ತ ಕಷ್ಟಗಳನ್ನು ನಾಶಗೊಳಿಸುವುದು ಆದ ಧರ್ಮಾರಣ್ಯದ ಕಥೆಯನ್ನು ಕೇಳು. ಕೈಲಾಸ ಶಿಖರದಲ್ಲಿ ಕುಳಿತವನು, ಜಗತ್ತುಗಳಿಗೆ ಗುರುವು, 5 ಮುಖಗಳುಳ್ಳವನು, 10 ತೋಳುಗಳುಳ್ಳವನು, 3 ಕಣ್ಣುಗಳುಳ್ಳವನು, ಶೂಲವನ್ನು ಬ್ರಹ್ಮಕಪಾಲ ಮತ್ತು ಖಟ್ವಾಂಗಗಳನ್ನು ಕೈಯಲ್ಲಿ ಹಿಡಿದವನು, ಸರ್ಪದ ಜನಿವಾರವುಳ್ಳವನು, ಪ್ರಮಥ ಗಣಗಳಿಂದ ಸುತ್ತುವರಿಯಲ್ಪಟ್ಟವನು, ದೇವಾಸುರರಿಂದ ನಮಸ್ಕೃತನು, ನಾನಾ ವಿಧ ರೂಪ ಗುಣಗಳಿಂದ ಸ್ತೋತ್ರ ಮಾಡಲ್ಪಟ್ಟವನು, ನಾರದಾದಿ ಮುನಿವರೇಣ್ಯರೊಡಗೂಡಿದವನು, ಗಂಧರ್ವರಿಂದಲೂ ಅಪ್ಸರರಿಂದಲೂ ಸೇವಿತನೂ ಆಗಿರುವ ಭವಾನಿ ಪ್ರಿಯಾದೇವನನ್ನು ವಂದಿಸಿ ಮಗನಾದ ಕುಮಾರಸ್ವಾಮಿಯು ಕೇಳಿದನು. ಸ್ಕಂದನು ಕೇಳುತ್ತಾನೆ, ಸ್ವಾಮಿನ್, ಬ್ರಹ್ಮೇಂದ್ರಾದಿ ದಿವಿಜರೆಲ್ಲರೂ ನಿನ್ನನ್ನು ನೋಡಲು ಕುತೂಹಲವುಳ್ಳವರಾಗಿ ಬಾಗಿಲಿನಲ್ಲಿ ಬಂದು ನಿಂತಿದ್ದಾರೆ. ನನಗೆ ಏನಪ್ಪಣೆ? ಮುಂದೆ ನಾನೇನು ಮಾಡಲಿ? ವ್ಯಾಸನು ಹೇಳುತ್ತಾನೆ, ಆಗ ಕುಮಾರಸ್ವಾಮಿಯ ವಚನವನ್ನು ಕೇಳಿ ಮಹೇಶ್ವರನು ಪೀಠದಿಂದೆದ್ದು ವೃಷಭವನ್ನು ಏರದೆಯೇ ಹೊರಡಲು ಬಯಸಿದನು. ಬಳಿಕ ಸ್ಕಂದನು ಹಾಗೆ ನೋಡಲಪೇಕ್ಷೆಯುಳ್ಳ ಶಿವನನ್ನು ಕಂಡು ಇಂತೆಂದು ಕೇಳಿದನು. ಸ್ಕಂದನು ಕೇಳುತ್ತಾನೆ, ಎಲೈ ದಯಾಳುವೆ, ಸ್ವಾಮಿನ್, ನೀನು ವೃಷಭವನ್ನು ಬಿಟ್ಟು ಹೊರಡುತ್ತಿರುವೆ. ದೇವತೆಗಳು ನಿನ್ನನ್ನು ತ್ವರೆಯಿಂದ ಕರೆಯುತ್ತಿರುವರು. ಅವರ ಕಾರ್ಯವೇನಿದೆ? ದೇವಾಸುರರ ಕಾಳಗವೋ ಅಥವಾ ಇನ್ನಾವುದಾದರೂ ಮಹತ್ತರವಾದ ಕಾರ್ಯವಿರುವುದು? ನನ್ನ ಮೇಲೆ ದಯೆ ಇದ್ದರೆ ಅದನ್ನು ನನಗೆ ಹೇಳು. ಶಿವನು ಹೇಳುತ್ತಾನೆ, ಷಣ್ಮುಖ, ಒಮ್ಮನಸ್ಸಿನಿಂದ ಕೇಳು. ಭೂಮಿಯಲ್ಲಿ ಪವಿತ್ರವಾದ ಧರ್ಮಾರಣ್ಯವೆಂಬ ಕ್ಷೇತ್ರವಿದೆ. ಅಲ್ಲಿಗೆ ನಾನು ಹೋಗಲಿಚ್ಛಿಸುವೆನು, ತ್ವರೆಗೊಳ್ಳುತ್ತಿರುವೆನು. ಸ್ಕಂದನು ಹೇಳುತ್ತಾನೆ, ಮಹೇಶ್ವರ, ಈಗ ಅಲ್ಲಿಗೆ ಹೋಗಿ ಏನನ್ನು ಮಾಡುವೆ? ಜಗದೊಡೆಯ, ಆ ಕಾರ್ಯವನ್ನೆಲ್ಲ ಸಮಗ್ರವಾಗಿ ನನಗೆ ತಿಳಿಸು. ಶಿವನು ಹೇಳುತ್ತಾನೆ, ಮಗು, ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಸೃಷ್ಟಿ ಸ್ಥಿತಿ ವಿಷಯಕವಾದ ಈ ವೃತ್ತಾಂತವನ್ನು ಮೊದಲಿನಿಂದ ಹೇಳುವೆನು ಕೇಳು. ಪ್ರಳಯವ ಕತ್ತಲೆಯಿಂದ ಆವೃತನಾಗಿಯೂ ನಿರ್ಗುಣನಾಗಿಯೂ ಜಗತ್ತಿಗೆ ಬೀಜರೂಪನಾಗಿಯೂ ನಾಶರಹಿತನಾಗಿಯೂ ಇರುವ ಬ್ರಹ್ಮನೊಬ್ಬನು ಮಾತ್ರ ಉಳಿದಿದ್ದನು. ಮೊದಲು ಸತ್ವ ರಜಸ್ತಮೋಗುಣಗಳಿಂದ ನಿರ್ಮಿತವಾದ ವಸ್ತುವು ಮಹತ್ತತ್ವವೆಂದು ಹೇಳಿಸಿಕೊಳ್ಳಲ್ಪಡುವುದು. ಮಹಾಕಲ್ಪವು ಪ್ರಾಪ್ತವಾಗಿ ಚೇತನ ಅಚೇತನಾತ್ಮಕವಾದ ಪ್ರಪಂಚವು ನಷ್ಟವಾಗಲು ಜಗನ್ನಾಥನಾದ ಬ್ರಹ್ಮನು ಲೀಲೆಯಿಂದ ವಿನೋದ ಪಡುತ್ತಾ ಜಲರೂಪಿಯಾಗಿದ್ದನು. ಹೀಗೆ ಅನೇಕ ವರ್ಷಕಾಲವು ಕಳೆಯಲು ಆ ಬ್ರಹ್ಮನು 10,000 ಕೊಂಬೆಗಳಿಂದ ರಮ್ಯವಾದ ಒಂದು ಆಲದ ಮರವನ್ನು ಸೃಷ್ಟಿಸಿದನು. ಈ ದೊಡ್ಡ ಮರವು ದೊಡ್ಡ ಹಣ್ಣುಗಳಿಂದ ತುಂಬಿದುದು, ಕಾಂಡಾದಿಗಳಿಂದ ಶೋಭಾಯಮಾನವು, ಬಿಳಲುಗಳಿಂದ ಸಹಿತವೂ ಆಗಿದ್ದಿತು. ಬಳಿಕ ಈ ಬ್ರಹ್ಮನು ಪ್ರಪಂಚದ ಸೃಷ್ಟಿಗಾಗಿ ವಾಸುದೇವ ರೂಪಿಯಾಗಿ ಬಾಲಕನ ರೂಪವನ್ನು ತಾಳಿ ಆಲದೆಲೆಯಲ್ಲಿ ಮಲಗುತ್ತಾನೆ. ಆಗ ಆ ವಿಷ್ಣುವಿನ ನಾಭಿಕಮಲದಲ್ಲಿ ಜನಿಸಿದ ಲೋಕಗಳನ್ನು ಸೃಜಿಸುವ ಚತುರ್ಮುಖ ಬ್ರಹ್ಮನು ಬಗೆಯ ಆಕಾರವುಳ್ಳ ಜಲಮಯವಾದ ಕೂಡಲೇ ವ್ಯಾಕುಲಗೊಂಡು, ಈಗ ನಾನೇನು ಮಾಡಲೆಂದು ಕೇಳಿದನು. ಬಳಿಕ, ವಿಧಿಯೇ, ನೀನು ತಪಸ್ಸನ್ನು ಮಾಡು, ಅದರಿಂದ ನೀನು ನನ್ನನ್ನು ನೋಡುವೆ ಎಂದು ಆಕಾಶದಲ್ಲಿ ಅಶರೀರವಾಣಿಯಾಯಿತು. ಆ ಮಾತನ್ನು ಕೇಳಿ ಬ್ರಹ್ಮನು ದುಷ್ಕರವಾಗಿಯೂ ಘೋರವಾಗಿಯೂ ಇರುವ ಮಹಾ ತಪಸ್ಸನ್ನು ಮಾಡಿದನು. ಆಗ ಲಕ್ಷ್ಮೀಪತಿಯಾದ ವಿಷ್ಣುವು ನಗುತ್ತಾ ದಯೆಯುಳ್ಳವನಾಗಿ ಬಾಲಲೀಲೆಯಿಂದ ಇಂಪಾದ ಮಾತನ್ನಾಡಿದನು. ಶ್ರೀ ವಿಷ್ಣುವು ಹೇಳುತ್ತಾನೆ, ಮಗು, ನೀನು ಈಗ ಕ್ರಮದಂತೆ ಬ್ರಹ್ಮಾಂಡ ಗೋಲಕದಲ್ಲಿ ಪಾತಾಳವನ್ನು, ಭೂಮಿಯನ್ನು, ನದಿ, ಸಮುದ್ರ, ಕಾಡುಗಳನ್ನು, ಮರ, ಬೆಟ್ಟ, ಮನುಷ್ಯ, ಪಶುಗಳನ್ನು, ಪಕ್ಷಿ, ಗಂಧರ್ವ, ಸಿದ್ಧ, ಯಕ್ಷ, ರಾಕ್ಷಸರನ್ನು, ಸಿಂಹಾದಿಗಳನ್ನು, ಹೀಗೆ ಒಂದೊಂದಾಗಿ 21 ಲಕ್ಷಗಳಂತೆ ಉದ್ಭಿಜ್ಜ, ಸ್ವೇದಜ, ಜನಾಯುಜ, ಅಂಡಜಗಳ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸೆಂದು ಹೇಳಿ ಅಂತರ್ಧಾನನಾದನು. ಬ್ರಹ್ಮನು ವಿಷ್ಣುವು ಹೇಳಿದಂತೆ ಸಕಲ ಬ್ರಹ್ಮಾಂಡವನ್ನು ನಿರ್ಮಿಸಿದನು. ಈ ಬ್ರಹ್ಮಾಂಡದಲ್ಲಿ
ಪಿತಾಮಹ ಮಹೇಶ್ವರ, ಬೃಹಸ್ಪತಿ, ದಕ್ಷ ಪುತ್ರರು, ಸಪ್ತರ್ಷಿಗಳು, 21 ಮಂದಿ ಪ್ರಜಾಪತಿಗಳು, ಪುರುಷ ಅಪ್ರಮೇಯ ವಿಶ್ವೇದೇವರು, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ಯಕ್ಷರು, ಪಿಶಾಚಗಳು, ಸಾಧ್ಯರು, ಪಿತೃಗಳು, ಗುಹ್ಯಕರು, ವಿದ್ವಾಂಸರಾದ 8 ಜನ ಬ್ರಹ್ಮರ್ಷಿಗಳು, ಗುಣಶಾಲಿಗಳಾದ ಬಹುಮಂದಿ ರಾಜಋಷಿಗಳು, ಸ್ವರ್ಗ, ನೀರು, ಭೂಮಿ, ವಾಯು, ಆಕಾಶ, ದಿಕ್ಕುಗಳು, ಸಂವತ್ಸರ, ಋತುಗಳು, ಮಾಸಗಳು, ಪಕ್ಷಗಳು, ಹಗಲು ರಾತ್ರಿಗಳು, ಕಲಾ ಕಾಷ್ಟ ಮುಹೂರ್ತಗಳು, ಲವ ನಿಮಿಷಗಳು, ಗ್ರಹಗಳು, ನಕ್ಷತ್ರಗಳು, ಯುಗಗಳು, ಮನ್ವಂತರಾದಿಗಳು, ಇನ್ನು ಇತರ ಪ್ರಪಂಚ ಸಾಕ್ಷಿಗಳಾದ ವಸ್ತುಗಳೆಲ್ಲವೂ ಹುಟ್ಟಿದವು. ಮಗು, ಕಣ್ಣಿಗೆ ಕಾಣುವ ಈ ಚರಾಚರಾತ್ಮಕವಾದ ಈ ಪ್ರಪಂಚವು ಯುಗಾಂತ್ಯದಲ್ಲಿ ತಿರುಗಿ ಸಂಕ್ಷಿಪ್ತವಾಗುವುದು. ಮಗು, ಋತುಗಳಲ್ಲಿ ಅವುಗಳ ಚಿಹ್ನೆಗಳು ಕಾಣುವಂತೆ ಯುಗವು ಆರಂಭಿಸಿದಾಗ ಅವು ಮತ್ತೆ ಅದೇ ನಾಮರೂಪಗಳು ಕಾಣಿಸುವವು. ಶಿವನು ಹೇಳುತ್ತಾನೆ, ವತ್ಸ, ಇನ್ನು ಮುಂದೆ ಬ್ರಹ್ಮನ ವಂಶವನ್ನು ತಿಳಿಸುವ ಪೌರಾಣಿಕ ಕಥೆಯನ್ನು ಹೇಳುವೆನು. ಮನಸ್ಸಿನಿಂದ ಮರೀಚಿ, ಅತ್ರಿ, ಅಂಗೀರಸ್ಸು, ಪುಲಸ್ತ್ಯ, ಪುಲಹ, ಕ್ರತುಗಳೆಂಬ ಪ್ರಸಿದ್ಧರಾದ 6 ಜನ ಮಹರ್ಷಿಗಳು ಉದ್ಭವಿಸಿದರು. ಮರೀಚಿಯಿಂದ ಕಶ್ಯಪನು, ಕಶ್ಯಪನಿಂದ ಉಳಿದ ಪ್ರಜೆಗಳು, ದಕ್ಷನಿಂದ 13 ಜನ ಹೆಣ್ಣು ಮಕ್ಕಳು ಹುಟ್ಟಿದರು. ಈ 13 ಜನರು ಅದಿತಿ, ದಿತಿ, ಧನು, ಕಾಲ, ಧನಾಯು, ಸಿಂಹಿಕ, ಕ್ರೋಧ, ಪ್ರೋವ, ವಸಿಷ್ಠ, ವಿನತ, ಕಪಿಲ, ಸ್ಕಂಡು, ಸುನೇತ್ರ ಎಂಬುವರು. ಈ ಕನ್ಯೆಯರನ್ನು ದಕ್ಷನು ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟನು. ಅವರಲ್ಲಿ ಅದಿತಿಯಲ್ಲಿ ಸುಂದರರಾದ 12 ಜನ ಆದಿತ್ಯರು ಜನಿಸಿದರು. ಸೂರ್ಯನೆಂಬ ಆದಿತ್ಯನಿಂದ ಯಮನು ಹುಟ್ಟಿದನು. ಅವನಿಂದ ಈ ಧರ್ಮಾರಣ್ಯವು ನಿರ್ಮಿತವಾಗಲು ನಾನು ಪವಿತ್ರವಾದ ಈ ಕ್ಷೇತ್ರಕ್ಕೆ ಧರ್ಮಾರಣ್ಯವೆಂದು ಹೆಸರನ್ನಿಟ್ಟೆನು. ಸ್ಕಂದನು ಕೇಳುತ್ತಾನೆ, ಮಹೇಶ್ವರ, ಧರ್ಮಾರಣ್ಯದ ಪವಿತ್ರವಾದ ಕಥೆಯನ್ನು ಕೇಳಲಿಚ್ಛಿಸುವೆನು. ಅದನ್ನೆಲ್ಲ ನನಗೆ ಹೇಳು. ಈಶ್ವರನು ಹೇಳುತ್ತಾನೆ, ಮಗು, ಇಂದ್ರಾದಿ ದೇವತೆಗಳು ಬ್ರಹ್ಮನೊಡನೆ ಇಲ್ಲಿಗೆ ಬಂದಿದ್ದಾರೆ. ನಾನು ಪಾಪ ವಿನಾಶಕವಾದ ಆ ಕ್ಷೇತ್ರಕ್ಕೆ ಬರುವೆನು. ಸ್ಕಂದನು ಹೇಳುತ್ತಾನೆ, ಓ ಚಂದ್ರಮೌಳಿ, ನಾನು ಅದನ್ನು ನೋಡಲು ಬರುವೆನು. ಸೂತನು ಹೇಳುತ್ತಾನೆ, ಬಳಿಕ ಸ್ಕಂದ, ರುದ್ರ, ಸೂರ್ಯ, ವಾಯು, ಅಗ್ನಿ, ಸಿದ್ಧರು, ಗಂಧರ್ವರು, ಮಂಗಳಕರರಾದ ಅಪ್ಸರ ಸ್ತ್ರೀಯರು, ಪಿಶಾಚರು, ಗುಹ್ಯಕರು, ಇಂದ್ರ, ವರುಣ, ಸಕಲ ನಾಗಗಳು, ಶುಕ್ರ, ಬೃಹಸ್ಪತಿ, ಸಕಲ ಗ್ರಹಗಳು, ನಕ್ಷತ್ರಗಳು, ಅಷ್ಟವಸುಗಳು, ಧ್ರುವಾದಿಗಳು, ಆಕಾಶಚಾರಿಗಳು, ಬೆಟ್ಟಗಳಲ್ಲಿ ವಾಸಿಸುವವರು, ಬ್ರಹ್ಮಾದಿ ಸಕಲ ಸುರರು, ಇವರೆಲ್ಲರೂ ವಿಷ್ಣುವಿನೊಡನೆ ಆಲೋಚಿಸುವುದಕ್ಕಾಗಿ ಅತಿ ಸಂತೋಷದಿಂದ ವೈಕುಂಠ ಲೋಕಕ್ಕೆ ಹೋದರು. ಅಲ್ಲಿ ಚತುರ್ಮುಖ ಬ್ರಹ್ಮನು ಮುಹೂರ್ತ ಕಾಲ ವಿಷ್ಣುವನ್ನು ಧ್ಯಾನಿಸಿ ಸಂತೋಷದಿಂದ ಹೀಗೆ ಸ್ತುತಿಸಿದನು. ಬ್ರಹ್ಮನು ಹೇಳುತ್ತಾನೆ, ಪಾಪ ನಾಶಕವು, ಆಜಾನುಭಾವವು, ದಯಾಳುವು, ಮಹಾಪ್ರಭುತ್ವವುಳ್ಳವನು ಆದ ಓ ನಾರಾಯಣ, ನೀನೇ ಜಗತ್ತನ್ನು ಸೃಷ್ಟಿಸುವವನು, ಪಾಲಿಸುವವನು, ನಾಶಗೊಳಿಸುವವನು ಆಗಿರುವೆ. ಸೌಮ್ಯನು, ಗರುಡ ವಾಹನನು, ಲಕ್ಷ್ಮೀಪತಿಯು, ಬ್ರಹ್ಮರೂಪಿಯೂ ಆಗಿರುವ ವಿಷ್ಣುವೆ, ನಿನಗೆ ನಮಸ್ಕಾರವು. ಮತ್ಸ್ಯರೂಪನು, ವಿಶ್ವ ದೈತ್ಯ ನಾಶಕನು, ಭಕ್ತರಿಗೆ ಅಭಯಪ್ರದನೂ ಆಗಿರುವ ನಿನಗೆ ನಮಸ್ಕಾರವು. ಕಂಸಾಂತಕನು, ಬಲದೈತ್ಯನನ್ನು ಗೆದ್ದವನು ಆಗಿರುವ ನಿನಗೆ ವಂದನೆಯು ಎಂದು ಬ್ರಹ್ಮನು ಸ್ತೋತ್ರ ಮಾಡಲು ವಿಷ್ಣುವು ಪ್ರತ್ಯಕ್ಷನಾದನು. ಬಳಿಕ ಪೀತಾಂಬರಧಾರಿಯು, ಮೇಘದಂತೆ ಕಪ್ಪು ಬಣ್ಣವುಳ್ಳವನು, ಗರುಡನನ್ನು ಏರಿದವನು, 4 ತೋಳುಗಳುಳ್ಳವನು, ಅತ್ಯಂತ ತೇಜಸ್ವಿಯು, ಶಂಖ, ಚಕ್ರ, ಗದೆಗಳನ್ನು ಕೈಯಲ್ಲಿ ಹಿಡಿದವನು, ಸೂರ್ಯನಂತೆ ಅತ್ಯಂತ ಕಾಂತಿಯುಳ್ಳವನು, ಅನೇಕ ರತ್ನಗಳ ಕಾಂತಿಗಳಿಂದ ಬೆಳಗುವ ಕಿರೀಟಾದಿಗಳಿಂದ ಅಲಂಕೃತನೂ ಆಗಿರುವ ಶ್ರೀ ಮಹಾವಿಷ್ಣುವು ಸಕಲ ದೇವತೆಗಳಿಂದಲೂ ವಿದ್ಯಾಧರರಿಂದಲೂ ನಾಗರಿಂದಲೂ ಸ್ತುತಿಸಲ್ಪಡುತ್ತಾ ಆವಿರ್ಭವಿಸಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮೆಯಲ್ಲಿ ವಿಷ್ಣು ಸಮಾಗಮವೆಂಬ 8ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.